ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಸಿಂಗ್ ಡಿಸಿಷನ್ಸಲ್ಲಿ ಲಿವರೇಜಸ್. ಸೊ ಫಸ್ಟು ಲಿವರೇಜಸ್ ಮೀನಿಂಗ್ ಏನು ಅಂತ ನೋಡೋಣ. ಲಿವರೇಜ್ ಮೀನ್ಸ್ ಟು ಲಿವರ್ or to rise. So mechanical leverage means that by using the lever bar can gain power to do large work by applying even small force. So in financial management ಅಲ್ಲಿ ಏನಂತ ಅಂದರೆ ಲಿವರೇಜ್ ಮೀನ್ಸ್ ದಟ್ ಬೈ ಯೂಸ್ ಆಫ್ ಸರ್ಟೆನ್ ಫಿಕ್ಸ್ಡ್ ಕಾಸ್ಟ್ ಆಫ್ ದ ಫರ್ಮ್ ಇನ್ಕ್ರೀಸ್ ಇಟ್ಸ್ ಪ್ರಾಫಿಟಬಿಲಿಟಿ. ಅಂದರೆ ಇಲ್ಲಿ ಸ್ಮಾಲ್ ಫೋರ್ಸಸ್ ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟಿಂದ ಜಾಸ್ತಿ ಹೈಯರ್ ಪ್ರಾಫಿಟಬಿಲಿಟಿನ ಯಾವ ರೀತಿ ಮಾಡೋದು ಅಂತ. ಸೊ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಮೆಕ್ಯಾನಿಕಲ್ ಲಿವರೇಜ್ ಮೀನ್ಸ್ ದಟ್ ಬೈ ಯೂಸಿಂಗ್ ದ ಲಿವರ್ ಬರ್ ಕ್ಯಾನ್ ಗೇನ್ ಪವರ್ ಟು ಡೂ ಲಾರ್ಜ್ ವರ್ಕ್ ಬೈ ಅಪ್ಲೈಯಿಂಗ್ ಈವನ್ ಸ್ಮಾಲ್ ಫೋರ್ಸ್. ಅಂದರೆ ಇಲ್ಲಿ ಸ್ಮಾಲ್ ಫೋರ್ಸಸ್ಸಿಂದ ನಾವು ಲಾರ್ಜ್ ವರ್ಕನ್ನ ಯಾವ ರೀತಿ ಮಾಡ್ತೀವಿ. ಸೊ ನಾವು ಇಲ್ಲೆಲ್ಲ ಫಿಸಿಕ್ಸಲ್ಲಿ ಕೇಳಿದ್ದೀವಿ ಲಿವರೇಜಸ್ ಅಂತ, ಅದನ್ನು ಇನ್ ಕಾಮರ್ಸಲ್ಲಿ ಯಾವ ಟರ್ಮ್ಸಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಂತ ನೋಡೋಣ. ಸಿಮಿಲರ್ಲಿ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಲಿವರೇಜ್ ಮೀನ್ಸ್ ದಟ್ ಬೈ ಯೂಸ್ ಆಫ್ ಎ ಸರ್ಟೈನ್ ಫಿಕ್ಸ್ಡ್ ಕಾಸ್ಟ್ ಆಫ್ ದ ಫರ್ಮ್ ಇನ್ಕ್ರೀಸ್ ಇಟ್ಸ್ ಪ್ರಾಫಿಟಬಿಲಿಟಿ. ಸೊ ಇಲ್ಲಿ ಏನಂತಂದರೆ ಫಿಕ್ಸ್ಡ್ ಕಾಸ್ಟ್ ಅಥವಾ ಕೆಲವೊಂದು ಕಾಸ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಅದರಿಂದ ನಾವು ಯಾವ ರೀತಿ ಪ್ರಾಫಿಟಬಲ್ನ ಅಥವಾ ಪ್ರಾಫಿಟ್ನ ಇನ್ಕ್ರೀಸ್ ಮಾಡ್ತೀವಿ. ದಟ್ ಮೀನ್ಸ್ ಹೌ ಟು ಡೂ ಮೋರ್ ವಿತ್ ಲೆಸ್. ಸೊ ಸ್ವಲ್ಪನ ಇನ್ವೆಸ್ಟ್ ಮಾಡಿ ಯಾವ ರೀತಿ ಜಾಸ್ತಿನ ಅರ್ನ್ ಮಾಡ್ತೀವಿ ಅಂತ. ಅದರಲ್ಲಿ ಟೈಪ್ಸ್ ಆಫ್ ಲಿವರೇಜಸ್ ಇದೆ. ಒಂದು ಆಪ್ರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಆ್ಯಂಡ್ ಕಂಬೈನೆಡ್ ಲಿವರೇಜ್. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಒಂದು ಸಿಂಪಲ್ ಫಾರ್ಮೆಟ್ ಇದೆ. ಯಾವ ರೀತಿ ಅಂತ ನೋಡೋಣ. Here is the format showing operating leverage, financial leverage and combined leverage. ಸೊ ನಮಗೆ ಆಲ್ರೆಡಿ ಪ್ರಾಫಿಟಬಿಲಿಟಿ ಸ್ಟೇಟ್ಮೆಂಟ್ ಗೊತ್ತಿದೆ, ಅದು ಯಾವ ರೀತಿ ನೋಡೋಣ. ಇಲ್ಲಿ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್. ಫಸ್ಟು ನಮಗೆ ಮೇನ್ ಸೋರ್ಸಸ್ ಆಫ್ ಇನ್ಕಮ್ ಇಂದ ಕಂಪನಿ ಯಾವುದು ಅಂತಂದರೆ ಸೇಲ್ಸ್. ಸೊ ಈ ಸೇಲ್ಸಲ್ಲಿ ನಾವು ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಲ್ಲಿ ಇಂಟ್ರೆಸ್ಟ್ನ ಲೆಸ್ ಮಾಡಿದ್ರೆ EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ EAT, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಇರುತ್ತೆ. ಅದರಲ್ಲಿ ಕಂಪನಿಯಲ್ಲಿ ಫಸ್ಟು ಪ್ರಿಯಾರಿಟಿ ಯಾರಿಗಿರುತ್ತೆ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅವ್ರಿಗೆ ನಾವು ಪ್ರಿಫರೆನ್ಸ್ ಡಿವಿಡೆಂಡ್ನ ಪೇ ಮಾಡಾದಮೇಲೆ ಸೊ ನೆಕ್ಸ್ಟು ಯಾರು ಬರ್ತಾರೆ, ಕಂಪನಿ ಓನರ್ಸ್ ಅಥವಾ ಶೇರ್ ಹೋಲ್ಡರ್ಸ್. ಸೊ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಎಷ್ಟು ಅಮೌಂಟ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದರಲ್ಲಿ ಪರ್ ಶೇರ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ EPS ಮೀನ್ಸ್ ಅರ್ನಿಂಗ್ ಪರ್ ಶೇರ್, ಅರ್ನಿಂಗ್ ಅವೈಲಬಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಿದ್ರೆ ಪರ್ ಶೇರ್ಗೆ ಅವ್ರಿಗೆ ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಫಾರ್ಮೆಟ್. ಇದರಲ್ಲಿ ನಮಗೆ ದೇರ್ ಆರ್ 3 ಟೈಪ್ಸ್ ಆಫ್ ಲಿವರೇಜಸ್ ಆರ್ ದೇರ್. ಒನ್ ಈಸ್ ಆಪ್ರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್. ಸೊ ಸೇಲ್ಸಿಂದ ಅಪ್ ಟು EBIT ಇಲ್ಲಿ ಆಪ್ರೇಟಿಂಗ್ ಕಾಸ್ಟ್ ಏನೇನಿರುತ್ತೆ ಅಂದರೆ ಒಂದು ವೇರಿಯಬಲ್ ಕಾಸ್ಟ್ ಆ್ಯಂಡ್ ಫಿಕ್ಸ್ಡ್ ಕಾಸ್ಟು. ಸೊ ಇಲ್ಲಿ ಅಪ್ ಟು ಆಪ್ರೇಟಿಂಗ್ ಪ್ರಾಫಿಟ್ ತನಕ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ತನಕ ನಾವು ಆಪ್ರೇಟಿಂಗ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಿಂದ ನೆಕ್ಸ್ಟು EPS ಫೈಂಡ್ ಔಟ್ ಮಾಡೋ ತನಕ ಫೈನಾನ್ಷಿಯಲ್ ಲಿವರೇಜ್. ಸೊ ಇಲ್ಲಿ ಕಂಬೈನ್ಡ್ ಲಿವರೇಜ್ ಅಂತಂದರೆ ಇವೆರಡು ಇನ್ಕ್ಲೂಡ್ ಆಗಿದೆ. ಕಂಬೈನ್ಡ್ ಲಿವರೇಜ್ ಮೀನ್ಸ್ ಇಟ್ ಇನ್ಕ್ಲೂಡ್ ಬೋತ್ ಆಪ್ರೇಟಿಂಗ್ ಲಿವರೇಜ್ ಆ್ಯಸ್ ವೆಲ್ ಆಸ್ ಫೈನಾನ್ಷಿಯಲ್ ಲಿವರೇಜ್. ಅದನ್ನು ಯಾವ ರೀತಿ ಅಂತ ಇನ್ನೊಂದು ಸಿಂಪಲ್ ಫಾರ್ಮೆಟಲ್ಲಿ ನೋಡೋಣ. ಫಸ್ಟು ಇದರಲ್ಲಿ ನಮಗೆ ಆಪ್ರೇಟಿಂಗ್ ಲಿವರೇಜ್. ವಾಟ್ ಈಸ್ ಆಪ್ರೇಟಿಂಗ್ ಲಿವರೇಜ್ ಅಂತ ಅಂದರೆ ಆಪ್ರೇಟಿಂಗ್ ಲಿವರೇಜ್ ಎಂಪಸೈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕಾಂಟ್ರಿಬ್ಯೂಷನ್ ಆ್ಯಂಡ್ ದ ಆಪ್ರೇಟಿಂಗ್ ಪ್ರಾಫಿಟ್, ಟೇಕಿಂಗ್ ಅಡ್ವಾಂಟೇಜಸ್ ಆಫ್ ಆಪ್ರೇಷನ್ ಆಫ್ ದ ಬಿಸ್ನೆಸ್, ದಟ್ ಈಸ್ ಆಪ್ರೇಟಿಂಗ್ ಫಿಕ್ಸ್ಡ್ ಕಾಸ್ಟ್. ಸೊ ಇಲ್ಲಿ ನಮಗೆ ಏನಂತಂದರೆ ವೇರಿಯಬಲ್ ಕಾಸ್ಟು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ಫಿಕ್ಸ್ಡ್ ಕಾಸ್ಟು ಫಿಕ್ಸ್ಡ್ ಇರುತ್ತೆ. ಸೊ ಇಲ್ಲಿ ಟೋಟಲ್ ಆಪ್ರೇಟಿಂಗ್ ಪ್ರಾಫಿಟಲ್ಲಿ ಏನು ಅಡ್ವಾಂಟೇಜಸ್ ತೊಗೊಳ್ತಾರೆ ಅದು ಬಂದು ಆಪ್ರೇಟಿಂಗ್ ಲಿವರೇಜ್ ಆಗಿದೆ. ಇಲ್ಲಿ ಫಾರ್ಮೆಟಲ್ಲಿ ನಾನು ಏನು ಗ್ರೀನ್ ಮಾರ್ಕ್ ಮಾಡಿದ್ದೀನಿ ಸೇಲ್ಸಿಂದ ಅಪ್ ಟು EBIT ತನಕ. ಸೊ ನಾವು ಇಷ್ಟರಲ್ಲಿ ಆಪ್ರೇಟಿಂಗ್ ಲಿವರೇಜಸ್ ಬರುತ್ತೆ. ಸೊ ಇಲ್ಲೊಂದು ಫಾರ್ಮುಲಾ ಇದೆ ಸಿಂಪಲ್, ಏನಂತ ಅಂದರೆ ಡಿಗ್ರಿ ಆಫ್ ಆಪ್ರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜಸ್ ಇನ್ EBIT ಡಿವೈಡೆಡ್ ಬೈ ಪರ್ಸೆಂಟ್ ಚೇಂಜಸ್ ಇನ್ ಸೇಲ್ಸ್ ಮಾಡಿದ್ರೆ ನಮಗೆ ಡಿಗ್ರಿ ಆಫ್ ಆಪ್ರೇಟಿಂಗ್ ಲಿವರೇಜಸ್ ಸಿಗುತ್ತೆ. ಇದಾದಮೇಲೆ ನೆಕ್ಸ್ಟು ಇನ್ ಅದರ್ ವರ್ಡ್ಸ್ ವಾಟ್ ವಿ ಆರ್ ಮೆಷರಿಂಗ್ ದ ಇಂಪ್ಯಾಕ್ಟ್ ಆಫ್ ಫಿಕ್ಸ್ಡ್ ಕಾಸ್ಟ್. ಸೊ ಫಿಕ್ಸ್ಡ್ ಕಾಸ್ಟಲ್ಲಿ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ಕೂಡ ಮೆಷರ್ ಮಾಡ್ತೀವಿ. ಅದಕ್ಕೆ ಏನು ಫಾರ್ಮುಲಾ ಅಂತಂದರೆ ಆಪ್ರೇಟಿಂಗ್ ಲಿವರೇಜ್ಗೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಕಾಂಟ್ರಿಬ್ಯೂಷನಿಂದ ನಾವು EBITನ ಡಿವೈಡೆಡ್ ಮಾಡಿದ್ರೆ ನಮಗೆ ಆಪ್ರೇಟಿಂಗ್ ಲಿವರೇಜ್ ಕಾಸ್ಟ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಯಾವುದು ಅಂತ ಅಂದರೆ ಫೈನಾನ್ಸಿಂಗ್ ಲಿವರೇಜಸ್. ಇಲ್ಲಿ ಫೈನಾನ್ಷಿಯಲ್ ಲಿವರೇಜಲ್ಲಿ ಫೈನಾನ್ಷಿಯಲ್ ಲಿವರೇಜ್ ಎಸ್ಟಾಬ್ಲಿಷಸ್ ದ
ಡಿಗ್ರಿ ಆಫ್ ಚೇಂಜಸ್ ಬಿಟ್ವೀನ್ ದ ಆಪರೇಟಿಂಗ್ ಪ್ರಾಫಿಟ್ ಆ್ಯಂಡ್ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ನಾನು ಫಾರ್ಮೆಟಲ್ಲಿ ಹೇಳಿದ ಹಾಗೇ EB80 ಅಪ್ ಟು EPS ತನಕ ಏನೇನು ಫೈನಾನ್ಷಿಯಲ್ ಕಾಸ್ಟ್ ಬರುತ್ತೆ ಅದರಲ್ಲಿ ನಾವು ಫೈನಾನ್ಷಿಯಲ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಮೀನ್ಸ್ ಟೇಕಿಂಗ್ ಅಡ್ವಾಂಟೇಜಸ್ ಆಫ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ಬಿಸ್ನೆಸ್, ದಟ್ ಈಸ್ ಫಿಕ್ಸ್ಡ್ ಕಾಸ್ಟ್ ಆಫ್ ಇಂಟ್ರೆಸ್ಟ್ ಫೈನಾನ್ಸ್ ಮೈನಸ್ ಇಂಟ್ರೆಸ್ಟ್. ನಾವು ಟೋಟಲ್ ಫೈನಾನ್ಸ್ ಅಥವಾ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಲ್ಲಿ ಟ್ಯಾಕ್ಸು ಮತ್ತು ಇಂಟ್ರೆಸ್ಟು ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರಿಗೆ ಡಿವಿಡೆಂಡ್ ಪೇ ಮಾಡಾದ್ಮೇಲೆ ಅಪ್ ಟು ನಮಗೆ ಅರ್ನಿಂಗ್ ಪರ್ ಶೇರ್ ಎಷ್ಟು ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದರಲ್ಲಿ ಡಿಗ್ರಿ ಆಫ್ ಫಿನಾನ್ಷಿಯಲ್ ಲಿವರೇಜ್ಗೆ ಏನು ಫಾರ್ಮುಲಾ ಅಂತಂದರೆ percentage changes in EPS divided by percentage changes in EB80. EPS means earning per share and EB80 means earning before interest and tax. So in other words, what we are measuring that impact of the interest cost. So interest cost ಅಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ನಾವು ಫೈನಾನ್ಷಿಯಲ್ ಲಿವರೇಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಈಸ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಟು ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಫೈನಾನ್ಷಿಯಲ್ ಲಿವರೇಜ್ ಸಿಗುತ್ತೆ. ನೆಕ್ಸ್ಟ್ ಒನ್ ಈಸ್ combined leverage. Yes, combined leverage is very simple. Combined leverage means potential use of fixed cost, both operating financial, which magnifies the effect of sales volume changes in the EPS of the firm, taking advantages of both operations and financial structure of business. ಸೊ ಇಲ್ಲಿ ಏನಂತಂದರೆ ಎರಡು, ಇಟ್ ಈಸ್ ಕಂಬೈನ್ ಬೋತ್ ಆಪ್ರೇಟಿಂಗ್ ಮತ್ತು ಫೈನಾನ್ಷಿಯಲಲ್ಲಿ ಎರಡನ್ನೂ ಕಂಬೈನ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಕಂಬೈನ್ ಲಿವರೇಜ್ನ. ಇದು ಎರಡರಲ್ಲೂ ಕೂಡ ಅಡ್ವಾಂಟೇಜ್ ತೊಗೊಳುತ್ತೆ, ಟೇಕಿಂಗ್ ಅಡ್ವಾಂಟೇಜಸ್ ಆಫ್ ಬೋತ್ ಆಪರೇಷನ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ಬಿಸ್ನೆಸ್. ಸೊ ಇದಕ್ಕೆ ಫಾರ್ಮೆಟ್ ಯಾವ ರೀತಿ ಅಂತಂದರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಗ್ರಿ ಆಫ್ ಆಪ್ರೇಟಿಂಗ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪರ್ಸೆಂಟೇಜ್ ಚೇಂಜಸ್ ಇನ್ EB80 ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜಸ್ ಇನ್ ಸೇಲ್ ಮಾಡ್ತೀವಿ. ಆ್ಯಂಡ್ ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜಲ್ಲಿ ಪರ್ಸೆಂಟೇಜ್ ಚೇಂಜಸ್ ಇನ್ EPS ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜಸ್ ಇನ್ EB80. ಸೊ ಈ ಎರಡರಲ್ಲೂ ಕಾಮನ್ ಆಗಿರೋದನ್ನು ಕ್ಯಾನ್ಸಲ್ ಮಾಡಿದ್ರೆ, ಐ ಮೀನ್ ಇಲ್ಲಿ ಪರ್ಸೆಂಟೇಜ್ ಚೇಂಜಸ್ ಇನ್ EB80 ಆ್ಯಂಡ್ ಪರ್ಸೆಂಟೇಜ್ ಚೇಂಜಸ್ EB80 ಕ್ಯಾಲ್ಕುಲೇಟ್ ಮಾಡಿದ್ರೆ, ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ನಮ್ಗೆ ಏನು ಉಳ್ಕೊಳ್ಳುತ್ತೆ ಅಂದರೆ ಡಿಗ್ರಿ ಆಫ್ ಕಂಬೈನ್ಡ್ ಲಿವರೇಜ್ಗೆ ಪರ್ಸೆಂಟೇಜ್ ಚೇಂಜಸ್ ಇನ್ EPS ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜಸ್ ಇನ್ ಸೇಲ್ಸ್. ಸೊ ಇಲ್ಲಿ ಟೋಟಲ್ ನಮಗೆ ಏನಂತಂದರೆ ಆಪ್ರೇಟಿಂಗಿಂದ ಹಿಡಿದು ಅಪ್ ಟು EPS ತನಕ ಏನೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನಾವು ಕಂಬೈನ್ಡ್ ಲಿವರೇಜಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಇನ್ ಅದರ್ ವರ್ಡ್ಸ್ ವಿ ಆರ್ ಮೆಷರಿಂಗ್ ಬೋತ್ ಫಿಕ್ಸ್ಡ್ ಕಾಸ್ಟ್ ಆಪ್ರೇಷನ್, ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ ಆ್ಯಂಡ್ ಆಪ್ರೇಷನ್ ಪ್ರಾಫಿಟ್ ಆ್ಯಂಡ್ ಇಂಟ್ರೆಸ್ಟ್ ಕಾಸ್ಟ್. ಸೊ ಕಂಪ್ಲೀಟಾಗಿ ಇದನ್ನು ಕಂಪ್ಲೀಟ್ ಮೆಷರ್ ಮಾಡ್ತಾ ಹೋಗ್ತೀವಿ. ಈವನ್ ಇಲ್ಲೂ ಕೂಡ ಹಾಗೇನೆ ಆಪ್ರೇಟಿಂಗ್ ಲಿವರೇಜಲ್ಲಿ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EB80 ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜಲ್ಲಿ EB80 ಡಿವೈಡೆಡ್ ಬೈ EBT. ಸೊ ಈ ಎರಡರಲ್ಲೂ ಸಿಮಿಲರ್ ಇರೋದನ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EB80ನಲ್ಲಿ ನಾವು ಕಂಬೈನ್ಡ್ ಲಿವರೇಜನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ ಇಟ್ ಈಸ್ ಕಂಬೈನ್ಸ್ ಬೋತ್ ಇಂಟ್ರೆಸ್ಟ್ ಆ್ಯಂಡ್ ಆಪ್ರೇಟಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಕಾಸ್ಟ್, ದಟ್ ಈಸ್ ಕಾಲ್ ಇಟ್ ಕಂಬೈನ್ಡ್ ಲಿವರೇಜ್. ಇದಾದಮೇಲೆ ನೆಕ್ಸ್ಟು ಇದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ. Yes, here is the first problem. Calculate the operating leverage, financial and combined leverage from the following data. Selling price per unit ಎಷ್ಟಿದೆ ಅಂತಂದರೆ 10 rupees ಇದೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 6 ಇದೆ. ಫಿಕ್ಸ್ಡ್ ಕಾಸ್ಟ್ rupees 1,20,000 and 10% debt of capital of rupees 3,00,000. Number of units sold 90,000. ಸೊ ಇದ್ರ ಮೇಲೆ ನಾವು ಫೈನಾನ್ಷಿಯಲ್, ಆಪ್ರೇಟಿಂಗ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ರೀತಿ ಅಂತ ನೋಡೋಣ. ಸೊಲ್ಯೂಷನ್ ಇಯರ್ ಎಸ್ ಸ್ಟೇಟ್ಮೆಂಟ್ ಶೋಯಿಂಗ್ ಕ್ಯಾಲ್ಕುಲೇಷನ್ ಆಫ್ EBT. ನಾವೇನಂತ ಅಂದರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ನ ಕಂಡುಹಿಡಬೇಕು. ಸೊ ಫಸ್ಟ್ ಇಲ್ಲಿ ಸೇಲ್ಸ್ ಎಷ್ಟಿದೆ ಅಂತಂದರೆ ಪರ್ ಯೂನಿಟ್ 10 ಅಂತಂದರೆ 90,000 ಇದೆ. 90,000 ಇಂಟು 10 ಮಾಡಿದ್ರೆ ಟೋಟಲ್ ಸೇಲ್ಸ್ ಎಷ್ಟಾಗುತ್ತೆ? 9,00,000 ಆಗುತ್ತೆ. ಅದರಲ್ಲಿ ವೇರಿಯಬಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 6 ಕೊಟ್ಟಿದ್ದಾರೆ. 6 ಇಂಟು 90,000 ಮಾಡಿದ್ರೆ ಲೆಸ್ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಬೇಕು. ಯಾಕಂತಂದರೆ ನಾನು ಆಲ್ರೆಡಿ ಫಾರ್ಮೇಟಲ್ಲಿ ಹೇಳಿದ್ದೀನಿ, ಏನಂತಂದರೆ ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ EB80ಲಿ ಐ ಅಂದರೆ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ EBT. ಸೊ ಅಪ್ ಟು ಇಲ್ಲಿ ತನಕ ನಾವು ಈ ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಫಾರ್ಮೆಟ್ನ ನೀವು ತುಂಬ ನೆನಪಿಟ್ಕೋಬೇಕು, ಯಾಕಂತಂದರೆ ಕಂಪ್ಲೀಟ್ ಲಿವರೇಜ್ ಡಿಪೆಂಡ್ ಆಗಿರುತ್ತೆ ಈ ಒಂದು ಫಾರ್ಮೆಟ್ ಮೇಲೆ. ಸೊ ಇಲ್ಲಿ ನೆಕ್ಸ್ಟ್ ಏನಂತಂದರೆ ಲೆಸ್ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 90,000 ಇಂಟು 6 ಮಾಡಿದ್ರೆ 5,40,000 ಸಿಗುತ್ತೆ. ಇಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತಂದರೆ 3,60,000 ಇದೆ. ಅದರಲ್ಲಿ ಫಿಕ್ಸ್ಡ್
ಫಿಕ್ಸ್ಡ್ ಕಾಸ್ಟು ಅವರೇ ಕೊಟ್ಟಿದ್ದಾರೆ. ಎಷ್ಟು ಅಂತಂದರೆ ಫಿಕ್ಸ್ಡ್ ಕಾಸ್ಟ್ 1,20,000 ಲೆಸ್ ಫಿಕ್ಸ್ಡ್ ಕಾಸ್ಟ್ 1,20,000 ಮಾಡಿದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟು ಅಂತಂದರೆ 2 ಲ್ಯಾಕ್ ಸಿಗುತ್ತೆ. ಸೊ ಇಲ್ಲಿ ಏನಂತಂದರೆ 10% ಡೆಟ್ ಕ್ಯಾಪಿಟಲ್ ಅಂತಂದರೆ ಇಂಟ್ರೆಸ್ಟ್ ಎಷ್ಟಿದೆ ಅಂತಂದರೆ 3 ಲ್ಯಾಕ್ ಮೇಲೆ 10% ಅಂತ ಹೇಳಿದ್ದಾರೆ. ಸೊ ಲೆಸ್ ಇಂಟ್ರೆಸ್ಟ್ 3 ಲ್ಯಾಕ್ ಇಂಟು 10% ಮಾಡಿದ್ರೆ ನಮಗೆ 30,000 ಬರುತ್ತೆ. 2,40,000 30,000 ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಸಿಗುತ್ತೆ ಅಂದರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಮೌಂಟ್ ಎಷ್ಟು ಅಂತಂದರೆ 2,10,000 ಆಗುತ್ತೆ. ಸೊ ಇಲ್ಲಿ ಅವರೇನು ಟ್ಯಾಕ್ಸ್ನ ಡಿಡಕ್ಟ್ ಮಾಡಿ ಅಂತ ಹೇಳಿಲ್ಲ. ಸೊ ನಮಗೆ ಇಲ್ಲಿ ತನಕನೇ ಸಾಕು. ಇದ್ರ ಮೇಲೆ ನಾವು ಆಪ್ರೇಟಿಂಗ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ರೇಟಿಂಗ್ ಲಿವರೇಜ್ಗೆ ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದ್ದೀನಿ. ಏನಂತ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಇಲ್ಲಿ ಆಪ್ರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಎಷ್ಟಿದೆ 3,60,000 ಆ್ಯಂಡ್ EBIT 2,40,000. ವಾಟ್ ಈಸ್ ದ ಆನ್ಸರ್ ಅಂತಂದರೆ 1.5 ಟೈಮ್ಸ್. ಅದಾದಮೇಲೆ ನೆಕ್ಸ್ಟು ಫೈನಾನ್ಷಿಯಲ್ ಲಿವರೇಜ್ಗೆ EBIT ಡಿವೈಡೆಡ್ ಬೈ EBT ಇದೆ. ಸೊ ಇಲ್ಲಿ ಏನಂತಂದರೆ EBIT ಎಷ್ಟು ಬಂದಿದೆ ಅಂದರೆ 2,40,000, EBT ಎಷ್ಟಿದೆ ಅಂದರೆ 2,10,000. ಇಲ್ಲಿ 1.4 ಟೈಮ್ಸ್ ಬರುತ್ತೆ. 2,40,000 ಡಿವೈಡೆಡ್ ಬೈ 2,10,000 ಮಾಡಿದ್ರೆ 1.14 ಟೈಮ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕಂಬೈನ್ಡ್ ಲಿವರೇಜ್ಗೆ ಫಾರ್ಮೆಟ್ ಏನಂತ ಅಂದರೆ ಆಪ್ರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್ ಆದರೂ ಮಾಡ್ಬೋದು, ಅಥವಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBITನಾದ್ರೂ ಕೂಡ ಮಾಡ್ಬೋದು. ಸೊ ಯಾವ್ದು ಬೇಕಾದರೂ ನಾವಿಲ್ಲಿ ಯೂಸ್ ಮಾಡ್ಬೋದು. ಆಪ್ರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಸೊ ಇಲ್ಲಿ ಕಂಬೈನ್ಡ್ ಲಿವರೇಜ್ ಎಷ್ಟು ಬರುತ್ತೆ ಅಂದರೆ 1.5 ಇಂಟು 1.4 ಮಾಡಿದ್ರೆ 1.7 ಟೈಮ್ಸ್ ಈಸ್ ದ ಕಂಬೈನ್ಡ್ ಲಿವರೇಜ್. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಕ್ಸಾಮಲ್ಲಿ ಥಿಯರಿನಲ್ಲಿ ಯಾವುದಾದ್ರೂ ಆಪ್ರೇಟಿಂಗ್ ಅಥವಾ ಫೈನಾನ್ಷಿಯಲ್ ಅವ್ರ ಕಂಬೈನ್ಡ್ ಅಥವಾ ಲಿವರೇಜ್ ಮೀನಿಂಗ್ ಕೇಳ್ಬೋದು. ಈ ಥರ ಪ್ರಾಬ್ಲಮ್ನ ಸೆಕ್ಷನ್ಸ್ ಬಿಗೆ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ಗೆ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.